ಹೋಗಬೇಕಾದ್ರೆ ಹೊಲದಲ್ಲಿ ಯಾರೋ ಕೆಲಸ ಮಾಡ್ತಿರೋದು ಕಾಣಿಸ್ತಿದೆ. ಸುಡು ಬಿಸಿಲು, ಆ ಬಿಸಿಲಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಪಾಪ ಅವ್ರ ಪಾಡೇನು, ಅವರ ಒಲವು ಯಾರ ಪಕ್ಷಕ್ಕಿದೆ, ನಮಗೆ ಕುತೂಹಲ. ನೋಡೋಣ ಬನ್ನಿ. ರಾಜಕೀಯದವ್ರು ಆರಾಮಾಗಿ ಕಾರ್ನಾಗ ಎ ಸಿ ಕಾರ್ನಾಗ ಓಡಾಡ್ತಾರೆ ನೋಡಿ. ಬಿಸಿಲಿಗೆಲ್ಲ ಹೆಂಗೆ ಸಾಯ್ತಾರೆ, ಹೆಣ್ಮಕ್ಳು ಹೆಂಗೆ ಸಾಯ್ತಿದ್ದಾರೆ. ಅಲ್ಲಮ್ಮ, ಹೆಣ್ಮಕ್ಳಿಗೆಲ್ಲ ಗೌರ್ಮೆಂಟ್ ಅವರು 2,000 ರೂಪಾಯಿ ಕೊಡ್ತಿದ್ದಾರೆ, ಫ್ರೀಯಾಗಿ ಬಸ್ಸಲ್ಲಿ ಓಡಾಡಕ್ ಬಿಟ್ಟಿದ್ದಾರೆ. 2,000 ರೂಪಾಯಿ ಏನಾಗುತ್ತಣ್ಣ? ಅಕ್ಕಿ ಫ್ರೀ ಕೊಟ್ಟಿದ್ದಾರೆ, ಯಾಕೆ ದುಡಿಬೇಕು ಅಂತಾರೆ ಕೆಲವರು. ಸುಮ್ಮನೆ ಮನೆಗಿದ್ರೆ ಆಗ್ತದೆ ಅಣ್ಣ, ಮಕ್ಕಳಿಲ್ಲ ಗಂಡ್ರಿಲ್ಲ. ಅದೇ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ ಅಂತಾರಲ್ಲ. ಹೆಣ್ಮಕ್ಳಿಗೆ ಕೊಟ್ರೆ ಗಂಡ್ ಮಕ್ಳಿಗೆ ಕೊಟ್ರೆ ತಾನೆ. ಗಂಡ್ ಮಕ್ಳು ಮನೆ ಕುತ್ಕೊಂತಾರೆ, ಹೆಣ್ಮಕ್ಳದೆಲ್ಲ ದುಡ್ಡು ತಿಂದು 2,000 ಕೊಡ್ತಾರೆ, ಅವು ತಿಂದು ಮನೆ ಕುತ್ಕೊಂತಾರೆ ಗಂಡ್ ಮಕ್ಳು. ನೀವು ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ವೋಟ್ ಹಾಕ್ತೀರಾ ಇಲ್ವಾ? ವೋಟ್ ಹಾಕ್ತಿವಿ. ಹಾಕ್ತೀರಾ? ಹಾಕ್ತಿವಿ. ಯಾವ ಪಕ್ಷಕ್ಕೆ ಹಾಕ್ತೀರಿ? ನಮ್ಗೆ ಇಷ್ಟ ಬಂದಿದ್ದಕ್ಕೆ ಹಾಕ್ತಿವಿ. ಹಾಕೋದೇ ಬಿಜೆಪಿಗೆ. ಬಿಜೆಪಿಗೆ? ಹೌದೌದು. ಏನು ಸ್ಪೆಷಲ್ ಬಿಜೆಪಿಗೆ? ಯಾಕೆ? ಏನು ಮೊದ್ಲಿಂದ ಅಷ್ಟೇ ನಾವು. ಹೌದಾ? ಅಂದ್ರೆ ನೀವು ಕಾಂಗ್ರೆಸ್ದು ಎಲ್ಲ ಇದೆಲ್ಲ ಫಲ ಎಲ್ಲ ತಗೋತಿದ್ದೀರಲ್ಲ, ಯೋಜನೆಗಳು ಫ್ರೀ ಆಗಿ ಸಿಕ್ಕಿದಾವೆ. ಅದ್ ಬಂದ್ರೆ ಏನು ಉಪಯೋಗ? ಅಲ್ಲ ಅದನ್ನ ಹೆಣ್ಮಕ್ಳಿಗೆ ಅಂತ 2,000 ಕೊಡ್ತಿದಾರೆ. ಅವು ಸುಮ್ ಮನೆಗಿಲ್ದಂಗೆ ಕೂಲಿ ಮಾಡಿದಂಗೆ ಬಸ್ ಹಚ್ಕೊಂಡು ಓಡಾಡ್ಸಿರ್ತಾವ ಸುಮ್ನೆ. ಮನೆಗೂ ಇರಲ್ಲ. ಧರ್ಮಸ್ಥಳಕ್ಕೆ ಹೋಗಿ ನಮ್ಮರಾಗ ಒಬ್ಬಮ್ಮ 8 ದಿನ ಆಯ್ತು ಊರಿಗೆ ಬಂದಿಲ್ಲ. ಅಯ್ಯ, ಸುಮ್ ಬಸ್ನ ತಿರ್ಗಾಡ್ಸಿರೋದು. ಕಂಪ್ಲೇಂಟ್ ಕೊಟ್ರ ಇಲ್ಲ? ಕಂಪ್ಲೇಂಟ್ ಕೊಟ್ಟಿದ್ವಿ, ಆಮೇಲೆ ಬಂತು ವಾಪಸ್ ಬಂದ್ರ? ಹಂಗಾದ್ರೆ ಹೆಂಗ್ ಮಾಡ್ತೀವಿ? ಫ್ರೀ ಇದೆ ಅಂತ ಸುಮ್ನೆ ಓಡಾಡೋದು. ಇವಾಗ ಹೆಣ್ಮಕ್ಳಿಗೆಲ್ಲ ಫ್ರೀ ಆಗ್ಬಿಡತ್ತೆ. ಗಂಡ್ಮಕ್ಳು ಬೆಲೆನೇ ಇಲ್ಲ ಈಗ. ಹೌದಾ? ಅಂದ್ರೆ ಈಗ ಅವ್ರು ಫ್ರೀ ಆಗಿ ಓಡಾಡ್ತಾರೆ, ನೀವ್ ಹೆಂಗ್ ಹೋಗ್ತೀರಿ? ನಾವೀಗ ಹಿಂಗೆ ಕೂಲಿ ಪಾಲಿ ಮಾಡೋದು. ನೀವ್ ಕೆಲಸ ಮಾಡ್ಕೊಂಡಿರೋದು, ಅವ್ರು ತಿರ್ಕೊಂಡಿರೋದು, ಹಂಗಾಗ್ಬಿಟ್ಟಿದ್ಯಾ? ಈಗ ಸಿದ್ದರಾಮಯ್ಯ ಸಾಹೇಬ್ರು ಅವ್ರನ್ನ ಮನೆಯದ್ದ ದುಡ್ಡು ಕೊಡ್ತಾ ಇಲ್ಲ. ಅವರು ನಮ್ ಗಂಡ್ ಮಕ್ಳು ಕೆಲಸ ಮಾಡ್ತಾರಲ್ಲ, ಗಂಡ್ ಮಕ್ಳಿಗೆ ಕುಡಿತಾರಲ್ಲ, ಲೋ ಕ್ವಾಲಿಟಿ ಅದನ್ನೇ 30-40 ರೂಪಾಯಿ ಹೆಚ್ಚಿಗೆ ಮಾಡಿದ್ರು. ಒಂದು ಮನೆಯದ 3,000 ರೂಪಾಯಿ, ಒಂದು ಸಂಸ್ಥೆಯಿಂದ 3,000 ರೂಪಾಯಿ ತಗೊಂತಾರೆ ಕಾಂಗ್ರೆಸ್ ಸರ್ಕಾರ. 3,000 ತಗೊಂಡು 2,000 ಕೊಡ್ತಾರೆ ಹೆಣ್ಮಕ್ಳಿಗೆ. ಈಗ ಏನ್ ಮಾಡ್ತಿದ್ದೀರಿ ಅಂದ್ರೆ, ನೀವೆಲ್ಲ ಕುಡಿದ್ಬಿಟ್ಟು ಆ ಸರ್ಕಾರಕ್ಕೆ ದುಡ್ಡು ಕೊಡ್ತಾ ಇದ್ದೀರಿ. ಹೌದು, ನಮ್ ದುಡ್ಡು ವಾಪಸ್ ಕೊಡ್ತಿದ್ದಾರೆ ಅವ್ರು. ಎಷ್ಟು ಕ್ವಾರ್ಟರ್ ಕುಡಿತೀರಿ ದಿನಕ್ಕೆ? 3 ಕ್ವಾರ್ಟರ್ ಒಬ್ಬೊಬ್ರು ಕುಡಿತಾರೆ. ನೀವ್ ಎಷ್ಟು ಕುಡಿತೀರಿ? ನಾನು 1.25 ಕ್ವಾರ್ಟರ್ ಕೊಡ್ತೇನೆ. 1.25 ಕ್ವಾರ್ಟರ್ ಅಂದ್ರೆ ಎಷ್ಟಾಯ್ತು? 1.25 ಕ್ವಾರ್ಟರ್ ದಿನ 70 ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ನಾವು. 70 ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ಸರ್ಕಾರಕ್ಕೆ. ನಿಮ್ದು 70 ರೂಪಾಯಿ ಸರ್ಕಾರಕ್ಕೆ? 2,100 ರೂಪಾಯಿ ನಮ್ದು ಹೆಚ್ಚಿಗೆ ಆಯ್ತು. ನಿಮ್ ತಿಂಗಳಿಗೆ ನಿಮ್ ಕಡೆಯಿಂದ? ನಮ್ ಕಡೆ ನಮ್ಮ ಮನೆಯಲ್ಲಿ 3 ಜನ ಕುಡಿತಾರೆ. ಓಹೋ, ನೀವು ಚೆನ್ನಾಗಿ ದುಡಿತಾ ಇದೀರಿ ಗೌರ್ಮೆಂಟ್ ನಮ್ಮಿಂದ ಗೌರ್ಮೆಂಟ್ ಆಗ್ತಿರೋದು. ಹೌದೌದು. ನೀವು ನಿಲ್ಲಿಸ್ಬಿಟ್ರೆ ಏನಾಗತ್ತೆ ಇವಾಗ? ನಾವು ನಿಲ್ಲಿಸ್ಬಿಟ್ರೆ ಯಾವ ಸರ್ಕಾರ ಎಲ್ಲ ಏನಾರಲ್ಲ ಅದೇ ವಿಧಾನಸೌಧ ಮಾರ್ಬೇಕಲ್ಲ ಅಂದ್ರೆ MS ಬಿಲ್ಡಿಂಗ್ ಯಾವ್ದಾರ ಮಾರ್ಬೇಕಷ್ಟೇ. ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು? ಅಲ್ಲ ಸರ್, ಈಗ 2,000 ಈಗ ಇದು ಮಾಡಿದಾರಲ್ಲ, 2,000 ಮಾಡೋದಕ್ಕಿಂತ ಸುಮ್ಮನೆ ಹಿಂಗೆ ಬಡವ್ರಿಗೆ ಕಾಲೇಜ್ಗೆ ಹೋಗೋರಿಗೆ ಎಲ್ಲ ಫ್ರೀ ಮಾಡಿಸಿದ್ರೆ ಎಷ್ಟೋ ಉತ್ತಮ ಆಗೋದಲ್ಲ. ಈಗ ಒಬ್ರು ಬಿದ್ದಾವ, ಒಬ್ರು ಬಿದ್ದಿಲ್ಲ. ಎಲ್ಲರಿಗೂ ನಮ್ಮ ಮನೆಗ 2 ಕುಡಿತಾರೆ. ಈಗ ನಾವು ಕುಡಿಯೋ ದುಡ್ಡುಗಳೇನೆ ಈಗ ಸರ್ಕಲ್ಗೆ ಹೋಗ್ತಾವೆ. ಅವೇ ಸರ್ಕಲ್ ದುಡ್ಡು ನಮ್ಗೆ ವಾಪಸ್ ಬರ್ತವೆ. ಈಗ ಪ್ರತಿಯೊಂದು ರೇಟ್ ಆಯ್ತು. ಅಕ್ಕಿ ರೇಟ್ ಆಗಿದಾವೆ, ಎಣ್ಣೆ ರೇಟ್ ಆಗೈತೆ, ಬೆಲ್ಲ ರೇಟ್ ಆಗೈತೆ, ಸಕ್ಕರೆ ರೇಟ್, ಅಂದ್ರೆ ಪ್ರತಿಯೊಂದು ತರಕಾರಿ ರೇಟ್ ಆಗಿದೆ. ಫ್ರೀ ಕೊಡೋದು ಬೇಡ ಅಂತೀರಾ? ಫ್ರೀ ಕೊಡೋದು ಬೇಡ ಸರ್. ಈಗ ಕಾಲೇಜ್ ಮಕ್ಕಳು ಇದಾರಲ್ಲ ಸರ್, ಕಾಲೇಜ್ ಮಕ್ಕಳು, ವಯಸ್ಸಾದವ್ರಿಗೆ ಹುಡುಗ ಮುದುಕರು ಅವ್ರಿಗೆ ಇರ್ತಾರ. ಈ ಗಂಡಸರು ಮಾತ್ರ ಕುಡಿತಾರ, ಹೆಂಗಸರು ಕುಡಿತಾರ? ಹೆಂಗಸರು ಗಂಡಸರು ಕುಡಿತಾರೆ ಸರ್. ಹೆಂಗಸರು ಕುಡಿತಾರ? ಎಲ್ಲರೂ ಕುಡಿತಾರೆ, ಯಾರು ಕುಡಿದಾರ ಇರಲ್ಲ. ಪ್ರತಿಯೊಂದು ಹೆಂಗಸರು ಕುಡಿತಾರೆ. ಹೌದಾ? ಕುಡಿತಾರೆ ಸರ್. ಅದ್ರಾಗ ಮುಚ್ಚಿಕೇನಂತದ್ ಏನಿಲ್ಲ ಸರ್, ಎಲ್ಲರೂ ಕುಡಿತಾರೆ. ಅಂದ್ರೆ ಒಳ್ಳೆ ಆದಾಯ ಆಯ್ತು ಗೌರ್ಮೆಂಟ್ ಗೆ ನಿಮ್ಮಿಂದ. ಈಗ ಅದೇ ಕುಡಿಯಲಿಂದ ಅವ್ರಿಗೆ ಆದಾಯ ಆಗಿರೋದು. ಈಗ ಅದೇ ಆದಾಯ ದುಡ್ಡನ್ನ ನಮ್ಗೆ ವಾಪಸ್ ಬರ್ತಾ ಇರೋದು. ಇನ್ನೇನ್ ಕೊಟ್ಟಂಗ ಅವ್ರು ನಮ್ಗೆ? ಅದೇ ಸರ್, ಸಿದ್ದರಾಮಯ್ಯ ಅವ್ರಿಗೆ. ಅಂದ್ರೆ ಯಾವ ಪಕ್ಷ ಅವ್ರದ್ದು? ಅದೇ ಕಾಂಗ್ರೆಸ್. ಕಾಂಗ್ರೆಸ್ಗೆ ಹಾಕ್ತೀರಾ? ಆಮೇಲೆ ಇದು ಫ್ರೀ ಭಾಗ್ಯಗಳೆಲ್ಲ ಸಿಕ್ಕಿದ್ಯಾ? 2,000 ರೂಪಾಯಿ ಬರ್ತಿದ್ಯಾ? ರೇಷನ್ ಸಿಕ್ಕಿದಾವೆ. ಈ ತರ ಮಾಡಕ್ ಹೋಗ್ಬೇಡ ಸರ್. ಈಗ ಕುಡಿಯೋರ್ಗೆನೆ ನಮ್ ಅದೇ ಹೋಗೋದು, ನಮ್ಗೆ ಅದೇ ದುಡ್ಡು ವಾಪಸ್ ಬರ್ತಾವ. ಇನ್ನೇನ್ ಅವ್ರು ಕೊಟ್ಟಂಗ? ಆಸ್ಪತ್ರೆಯಿಂದ ಸೌಲಭ್ಯ ಪಡೆದುಕೊಳ್ಸ್ರಿ. ಪಾಪ ಬಡವ್ರ ಬಗ್ಗೆ ಎಷ್ಟೋ ಜನ ಬಹಳ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಸರ್, ಈಗ ವಯಸ್ಸಿ ಮಕ್ಕಳು ಬಂದವ್ರೆ, ನಮ್ಗೆ ಈಗ ಕೂಲಿ ಮಾಡ್ಬೇಕು, ನಾವು ತಿನ್ಬೇಕು, ನಮ್ಗೆ ಏನು ಆಧಾರ ಇಲ್ಲ ಸರ್. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಇದೊಂದು ಗಿಫ್ಟ್ ಹ್ಯಾಂಪರ್, ಎಲ್ಲರೂ ಹಂಚ್ಕೊಳ್ಳಿ. ಈ ಬಿಸಿಲಲ್ಲೂ ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ ನೋಡಿ. ಪುಕ್ಸಟ್ಟೆ ಯೋಜನೆಗಳು ಬೇಡ ಅಂತಿದ್ದಾರೆ, ದುಡಿಯೋದಕ್ಕೆ ಅವಕಾಶ ಮಾಡಿಕೊಡಿ, ದಿನಗೂಲಿ ಜಾಸ್ತಿ ಮಾಡಿ ಕೆಲಸ ಕೊಡಿ ಅಂತ ಕೇಳ್ತಿದ್ದಾರೆ. ನೋಡಿದ್ರಾ ನಮ್ಮ ರಾಜ್ಯದ ಪರಿಸ್ಥಿತಿ?
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.